ನೀವು ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ನಾನು ಹೇಳೋ ಈ 4 ಸ್ಟೆಪ್ಸ್ ನ ಫಾಲೋ ಮಾಡಿ ನೀವು ತುಂಬಾ ಬೇಗ ಗ್ರೋ ಆಗ್ತೀರಾ. ನಂಬರ್ 1, ಸಿಂಪಲ್ ಎಡಿಟಿಂಗ್. ನೋಡಿ, ನಿಮ್ ವಿಡಿಯೋನಲ್ಲಿ ನೀವು ಜಾಸ್ತಿ ಮ್ಯೂಸಿಕ್ಸ್, ಕಟ್ಸ್, ಎಕ್ಸೈಟ್ಮೆಂಟ್ಸ್ ಎಲ್ಲ ಜಾಸ್ತಿ ಉಡ್ಸೋಕೆ ಏನೇನೋ ಬೀರಲ್ಸ್ ಜಾಸ್ತಿ ಆಗ್ತಿರಪ್ಪ ಅಂದ್ರೆ ಇದನ್ನ ಈಗಲೇ ಸ್ಟಾಪ್ ಮಾಡಿ. ಮತ್ತೆ ನಿಮ್ ಜನಕ್ಕೆ ಏನ್ ಮೆಸೇಜ್ ಕೊಡ್ಬೇಕು ನೋಡಿ, ಅದನ್ನ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗುವ ಹಾಗೆ ವಿಡಿಯೋ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಹೊರತಾಗಿ ಜಾಸ್ತಿ ಕಟ್ಸ್, ಮ್ಯೂಸಿಕ್ ಇಂದ ಮ್ಯಾಟರ್ ಆಗಲ್ಲ. ನಿಮ್ ಕಂಟೆಂಟ್ ಮೆಸೇಜ್ ಕರೆಕ್ಟ್ ಹೋಯ್ತಪ್ಪ ಅಂದ್ರೆ ಆಡಿಯನ್ಸ್ ನಿಮ್ ವಿಡಿಯೋನ ಇಷ್ಟ ಪಟ್ಟೆ ಪಡ್ತಾರೆ. ನಂಬರ್ 2, ಸ್ಟಾಪ್ ಓವರ್ ಥಿಂಕಿಂಗ್. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ವ್ಯೂಸ್ ಬರಲ್ಲ, ಲೈಕ್ಸ್ ಬರಲ್ಲ, ಫಾಲೋವರ್ಸ್ ಬರಲ್ಲ. ಬಟ್ ಅದೆಲ್ಲ ಬರೋಕ್ಕಿಂತ ಮುಂಚೆ, ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆ ನೀವೇ ಅದನ್ನ ಪ್ರಾಬ್ಲಮ್ ಮಾಡ್ಕೊತಿದ್ದೀರಪ್ಪ ಅಂದ್ರೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ. ಪ್ರಾಬ್ಲಮ್ಸ್ ಗಳು ಆಟೋಮೆಟಿಕ್ಲಿ ಬರುತ್ತೆ, ಆಟೋಮೆಟಿಕ್ಲಿ ಹೋಗೋದು ಕೂಡ. ಇದರಿಂದ ನಿಮ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ನಿಮ್ಗೆ ಗೊತ್ತಿಲ್ಲದೆ ನಿಮ್ ಚಾನಲ್ ಗ್ರೋ ಆಗತ್ತೆ. ನಂಬರ್ 3, ಕನ್ಸಿಸ್ಟೆನ್ಸಿ. ಸ್ಟಾರ್ಟಿಂಗ್ ಇಂದಾನೆ 10 days, 15 days, 30 days ಅಂತ ನೀವು ಚಾಲೆಂಜ್ ಇಟ್ಕೊಂಡು ನಿಮ್ಮ ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮ್ಗೊಂದು ಸ್ವಲ್ಪ ಮೋಟಿವೇಶನ್ ಬೇಕಾಗತ್ತೆ. ಜೊತೆಗೆ ಎಷ್ಟೇ ವ್ಯೂಸ್ ಬರಲಿ, ಲೈಕ್ಸ್ ಬರಲಿ, ಕಮೆಂಟ್ಸ್ ಬರಲಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ವ್ಯೂಸ್ ಬರಲ್ಲ, ಬಟ್ ಕನ್ಸಿಸ್ಟೆನ್ಸಿನೇ ಇಲ್ಲಿ ವಿನ್ ಆಗೋದು. ಇನ್ಸ್ಟಾಗ್ರಾಮ್ ಅಲ್ಗೋರಿಥಮ್ಗೂ ಗೊತ್ತಾಗುತ್ತೆ, ನಿಮ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ ಚಾನಲ್ ಗ್ರೋ ಕೂಡ ಆಗುತ್ತೆ. ನಂಬರ್ 4, ಅಥೆಂಟಿಸಿಟಿ. ನೋಡಿ, ಯಾವತ್ತೂ ನಿಮ್ ಸ್ಟೈಲ್ ನ ಬಿಟ್ ಕೊಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಬೇರೆಯವ್ರು ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾರೆ, ಅವ್ರ ಸ್ಟೈಲ್ ಅಲ್ಲಿ ಒಂದು 3-4 ವಿಡಿಯೋ ಮಾಡ್ತೀರಾ, ಸ್ಟೈಲ್ ಕಾಪಿ ಎಲ್ಲ ಚೆನ್ನಾಗಿ ಅನ್ಸುತ್ತೆ, ಕ್ವಾಲಿಟಿ ಸಖತ್ತಾಗಿ ಬರುತ್ತೆ, ಎಲ್ಲ ಮಾಡ್ತೀರಾ. ಬಟ್ ಇದು ಕನ್ಸಿಸ್ಟೆನ್ಸ್ ಆಗಿ ನಾವು ಕಂಟಿನ್ಯೂಟಿ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಹೀಗಾಗಿ ನಿಮ್ಮದೇ ಆದ ಸರಳ ವೇನಲ್ಲಿ, ನಿಮ್ಮ ಸ್ಟೈಲಲ್ಲಿ ನಿಮ್ಮ ವಿಷಯಗಳನ್ನ ಜನಕ್ಕೆ ನೀವು ಎಷ್ಟು ಸರಳವಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ನೋಡಿ, ಅಷ್ಟು ಈಸಿಯಾಗಿ ಕಂಟೆಂಟ್ ಕ್ರಿಯೇಷನ್ ಮಾಡಿ. ಸೊ ಇದು ಲಾಂಗ್ ಟರ್ಮಲ್ಲಿ ನಿಮ್ಗೆ ಯಾವುದೇ ಒಂದು ಚಿಕ್ಕ ಟಾಪಿಕ್ ಕೊಟ್ಟರು ಕೂಡ ನೀವು ಕ್ವಿಕ್ಲಿ ಈಸಿಯಾಗಿ ನಿಮ್ಮ ಸ್ಟೈಲ್ ಹೇಳ್ಕೋಬೋದು. ಬಟ್ ಬೇರೆಯವರಿಂದ ಕಾಪಿ ಮಾಡಿರ್ತೀರ, ಅದು ಕಾಪಿಯಾಗಿ ಉಳಿಯುತ್ತೆ ಮತ್ತು ಅದು ಸ್ವಲ್ಪ ನಿಮಗೆ ಜಾಸ್ತಿ ಸ್ಟ್ರಗಲ್ ಕೂಡ ಮಾಡಬೇಕಾಗತ್ತೆ. ಸೊ ಅಥೆಂಟಿಸಿಟಿ ಎಲ್ಲಕ್ಕಿಂತ ತುಂಬ ಇಂಪಾರ್ಟೆಂಟ್ ಇದೆ. ಐ ಹೋಪ್ ನಮ್ಮ ಕ್ರಿಯೇಟರ್ ಪಾಠಶಾಲೆ ಪೇಜ್ ನಿಮ್ಗೆ ತುಂಬ ಹೆಲ್ಪ್ಫುಲ್ ಅನಿಸ್ತಾ ಇರ್ಬೋದು. ನಿಮಗೆ ಫೀಡ್ಬ್ಯಾಕ್ ಕೊಡಬೇಕಾಗಿತ್ತಪ್ಪ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿಬಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ.